ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡ್ದು ಎಲ್ಲ ಆದಮೇಲೆ ಇವತ್ತು ಆದಿಯೋಗಿ ಟೆಂಪಲ್ಗೆ ಹೋಗೋದಾ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅದಕ್ಕೇನೆ ಫಸ್ಟು ಹಸ್ಬೆಂಡ್ ಕಾರ್ನ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಟೆಂಪಲಲ್ಲಿ ಫ್ಯಾಮಿಲಿ ಎಲ್ಲ. ಸೊ ಹೋಗ್ತಿರೋದು ಇವತ್ತು ಬಂದು ಟೆಂಪಲ್ಗೆ. ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಾನಿಬ್ಬರು ಅಳಿಯಂದಿರು, ನನ್ನ ಹಸ್ಬೆಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಆಗಲೇ ಹೋಗ್ತಾ ಇದ್ದೀವಿ ಆದಿಯೋಗಿ ಟೆಂಪಲ್ಗೆ. ಇವಾಗ ಅದಕ್ಕೆ ವ್ಲಾಗ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬ ಮಳೆ ಬಂದಿತ್ತು ಮಾರನೇ ದಿನ ಬೆಳಗ್ಗೆ ಅನಿಸುತ್ತೆ. ಬೆಳಗಿನ ಜಾವ ತುಂಬ ಮಳೆ ಬಂದು ರೋಡೆಲ್ಲ ಹಿಂಗಾಗ್ಬಿಟ್ಟಿತ್ತು. ಸೊ ಹೋಗ್ತಾ ಇದ್ವಿ, ಫೈನಲಿ ಬಂದ್ವಿ ಟೆಂಪಲ್ ಹತ್ರ. ನೋಡ್ಬೋದು ಇವಾಗ ಇಲ್ಲಿಂದನೇ ಎಂಟ್ರೆನ್ಸ್ ವ್ಲಾಗ್ ಮಾಡಿದ್ದೀನಿ. ಸೊ ಫೈನಲಿ ಬಂದ್ವಿ. ಎಲ್ಲರೂ ಸುಮ್ಮನೆ ಕೂತಿದ್ವಲ್ಲ, ಅದಕ್ಕೆ ಎಲ್ಲರೂ ಹೋಗೋದ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆದಿಯೋಗಿಗೆ ಹೋಗ್ತಾ ಇದ್ದೀವಿ. ಸೊ ಯಾರೂ ಬರಲಿಲ್ಲ, ನಾವು ನಮ್ಮ ಭಾವ ನಮ್ಮ ಅಕ್ಕ ಅಷ್ಟೇ ಹೋಗ್ತಿರೋದು. ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಕೊಟ್ವಿ. ಹಂಗೆ ಜೋಕೆಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಬಂದ್ವಿ ಆದಿಯೋಗಿ ಟೆಂಪಲ್ಗೆ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಹಂಗೇ ಹೋಗ್ತಾ ಅಲ್ಲಿಂದ ನೆಕ್ಸ್ಟು ಮೇಲ್ಗಡೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನೋಡ್ಬೋದು ಇಲ್ಲಿಂದ ಮೇಲ್ಗಡೆಯಿಂದ ಹೆಂಗೆ ಕಾಣ್ತಿದೆ. ಸೊ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡಿ, ಕಾರ್ನ ಪಾರ್ಕಿಂಗ್ ಮಾಡಿ ಆ ಜಾಗದಲ್ಲಿ ಫುಲ್ಲು ಊಟ ಹಶ್ವಾಗ್ತಿತ್ತು ಅಂತ ಫಸ್ಟ್ ಹೋಟೆಲ್ಗೆ ಹೋದ್ವಿ ಊಟ ಮಾಡೋದ ಅಂತ. ನನ್ನ ಮಗಳನ್ನ ಅವ್ರ ಪಪ್ಪ ಎತ್ಕೊಂಡಿದ್ರು. ಸೊ ಇವಾಗ ಊಟ ಮಾಡೋದ ಅಂತ ಹೋಟೆಲ್ಗೆ ಹೋದ್ವಿ. ಊಟ ಮಾತ್ರ ಚೆನ್ನಾಗಿತ್ತು ಅಲ್ಲಿ. ಸೊ ಹೋಗ್ಬಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ. ನನ್ನ ಮಗಳು ಅವ್ರ ಪಪ್ಪ ಜೊತೆ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಎಲ್ಲರೂ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ವಿ. ಸೊ ನಾನು ಖಾರ ಪೊಂಗಲ್ ತೊಗೊಂಡಿದ್ದೆ, ಒಬ್ಬೊಬ್ರು ಒಂದೊಂದು ತೊಗೊಂಡಿದ್ರು. ಸೊ ಎಲ್ಲ ಊಟ ಮಾಡಿಕೊಂಡು ಸೊ ನೆಕ್ಸ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ಇಲ್ಲಿಂದನೇ ತೊಗೊಂಡ್ವಿ. ಸೊ ಆಮೇಲೆ ಅಲ್ಲಿಗೆ ಹೋಗೋದ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನೋಡ್ಬೋದು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹಿಡ್ಕೊಂಡು. ಸೊ ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ವಿ. ದರ್ಶನಕ್ಕೆ ಹೋದ್ವಿ. ಸೊ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ, ದೇವಸ್ಥಾನದ ಒಳಗಡೆ. ಸೊ ಅದಕ್ಕೆ ವ್ಲಾಗ್ ಮಾಡಲಿಲ್ಲ ಅಲ್ಲಿ ಒಳಗಡೆ. ಆಚೆ ಮಾತ್ರ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡೆ. ಸೊ ಇವಾಗ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಆದರೆ ಒಳಗಡೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ತುಂಬಾ ಜನ ಇದ್ದರು ಅವತ್ತು. ಸೊ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಆಮೇಲೆ ಅಲ್ಲೇ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅಲ್ಲೇ ಎಲ್ಲ ತೊಗೊಂಡು ತಿರ್ಗಾ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ. ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಆಗ್ತಿದೆ. ಸೊ ಇನ್ನೂ ವ್ಲಾಗಲ್ಲಿ ಬರ್ತಾ ಇರುತ್ತೆ, ನೋಡ್ಬೋದು. ಈ ವ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸೊ ಬಾಯ್.